ನಿನ್ ಮೇಲೆ ನನಗೆ ಎರಡು ಪೋಸ್ಟ್ ಕೊಡದೆ ಸುಮ್ಮನೆ ಏನ ಮಾಡ್ತಾರೆ ಏನು ರೆಕಾರ್ಡ್ ಆಯ್ತು ಸಿಡ್ಡಲ್ಲಿ ಹೊಡೆದಿದ್ದು ಓಡ್ಬಿಟ್ಟು ಒಳಗಡೆ ಹೆಂಗೆ ನಾವು 2 ದಿವಸ ಟ್ರಿಪ್ ಹೋಗ್ತಾ ಇದೀವೋ ಇಲ್ಲಾಂದ್ರೆ ದೇಶ ಬಿಟ್ಟು ಹೋಗ್ತಾ ಇದೀವೋ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಗೊತ್ತಾಗುತ್ತೆ ನಿಮ್ಗೆ ನೋಡಿ ಗಾಯ್ಸ್ ಹೋಗಬೇಕಲ್ಲ ನೋಡ್ರಿ ಇಲ್ಲೊಂದು ಇದೆ ನೋಡಿ ಗಾಯ್ಸ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಯರ್ ಯೂಟ್ಯೂಬ್ ಚಾನೆಲ್. ಸೊ ಇವತ್ತು ಏನ್ ಬ್ಲಾಗ್ ಮಾಡಕ್ ಹೋಗ್ತಿದೀವಿ ಅಂದ್ರೆ ನಮಗೂ ಗೊತ್ತಿಲ್ಲ, ಸುಮ್ಮನೆ ಏನೋ ಮಾಡ್ತಾ ಇದೀವಿ, ಮಾಡೋಣ ಬನ್ನಿ. ಗೈಸ್ ಆಕ್ರಿ ಕಮೆಂಟ್ ಕೆಳಗೆ ಹೆಂಗೆ ವೆಲ್ಕಮ್ ಮಾಡೋ ಅಂದ್ರೆ ಹೆಂಗ್ ಮಾಡ್ತಿದ್ದಲ್ಲ ನೋಡಿ ಗೈಸ್ ವೆಲ್ಕಮ್ನ. ಸೊ ನಿಮ್ಗೆ ಇವತ್ತು ಈ ಬ್ಲಾಗ್ ಏನು ಅಂತ ನಿಮ್ಗೆ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ. ಸೊ ಈಗ ಇವಳು ಬಟ್ಟೆ ತಗೊಂಡು ಬಟ್ಟೆ ಮರಕ್ಕೆ ಹೋಗೋಳು. ಹೆಂಗ್ ಬರ್ತೀವಿ ಬಟ್ಟೆ ಹಳೆ ಬಟ್ಟೆಯನ್ನು ಕೂಗು ಹಳೆ ಬಟ್ಟೆ ಅಂತ ಸುಮ್ಮನೆ ಕೂಗ್ತಾರಲ್ಲ ಊರು ಲಾಸ್ಟ್ ಕೂಗು ಹಂಗಲ್ಲ 3 ಸಲ ಕೂಗು ಮತ್ತೆ ಎಲ್ ಕಿತ್ತೋಗೈತೆ ನೀನ್ ಅವಳ ಗೈಸ್ ಕಿತ್ತಿರೋದು ಇದು ಎಲ್ ಕಿತ್ಕೊಂಡೈತೆ ಗೊತ್ತಿಲ್ಲ. ಸೊ ಗೈಸ್ ಇವಾಗ ಇವಳನ್ನ ಪಾರ್ಲರಿಗೆ ಕರ್ಕೊಂಡೋಗಿ ಎತ್ತಾಕಿ ನಾನು ಅಲ್ಲಿ ವಿಡಿಯೋ ಮಾಡಬೇಕು, ವಿಡಿಯೋನ ಎಡಿಟ್ ಮಾಡಬೇಕು. ಸೊ ಇವಳನ್ನ ಬನ್ನಿ ಪಾರ್ಲರಿಗೆ ಕರ್ಕೊಂಡು ಹೋಗೋಣ. ಸೊ ಹಾಗೆ ನಮ್ಮ ಅಪ್ಪನ ಬಿಟ್ಟು ಬಂದಾಯ್ತು ಬೆಳಗ್ಗೆನೆ. ಸೊ ಆ ವಿಡಿಯೋ ಕ್ಲಿಪ್ ಹಾಕ್ತೀನಿ ನೋಡಿ. ನಮ್ಮ ಅಪ್ಪನ ಬಿಟ್ಟು ಬಂದಿರೋದು ವ್ಲಾಗ್ ಮಾಡಲಿಲ್ಲ, ಬೆಳಗ್ಗೆನೆ ಹೋಗ್ತೀನಿ ಅಂತ ಇದ್ದಿರಲ್ಲ. ಸೊ ಅದಕ್ಕೋಸ್ಕರ ಸೊ ಇವಾಗ ಅಲ್ಲಿ ಹೋಗ್ಬಿಟ್ಟು ಬ್ಲಾಗ್ನ ನಾನು ಕಂಟಿನ್ಯೂ ಮಾಡ್ತೀನಿ. ಸೊ ಆಮೇಲೆ ಇನ್ನೊಂದು ಏನಂದ್ರೆ ಗೈಸ್, ತುಂಬ ಜನ ಆ ವಿಡಿಯೋಗೋಸ್ಕರ ಕಮೆಂಟ್ ಹಾಕ್ತಿದ್ದೀರಾ. ಸೊ ಯಾವ ವಿಡಿಯೋ ಅಂತ ನಿಮ್ಗೆ ಗೊತ್ತಾಗ್ತದೆ ಅಂತ ಅಂದ್ಕೊಂಡಿದ್ದೀನಿ. ಆದಷ್ಟು ಬೇಗ ಬರುತ್ತೆ ಆ ವಿಡಿಯೋ, ವೇಟ್ ಮಾಡ್ತೀವಿ. ಅವನು ಆಗ್ತದೆ ಸೈಕಾಗಿ ಮಾಡೋಣ. ಸೊ ಇವಾಗ ಬನ್ನಿ ಗಾಯ್ಸ್ ಹೋಗುವ. ನಡೀರಿ ಮೇಡಮ್ ನಡ್ರಿ ಬನ್ನಿ. ನಮ್ಮ ಅಪ್ಪಾಜಿ 6:15 ಅವ್ರು ಹೇಳೋದಲ್ಲೇ ನಮ್ಮನ್ನೇ ಉಳಿಸ್ಬಿಟ್ಟು ಹೋಯ್ತೀನಿ ಅಂತ ಐತಿ. ಸೊ ಇವಾಗ ರ್ಯಾಪಿಡೋ ಬುಕ್ ಮಾಡಿದ್ದೀನಿ. ಭಯ ಮಾಡ್ಬಿಡಪ್ಪಲ್ಲಿ ಹಾಂ ಎತ್ಬಿಟ್ಟು ಮಾತಾಡೋಂಗೆ ಬರ್ತಾರೆ ತಡೀರಿ ಅಂತ ಬರ್ತಿದ್ದಾರೆ ಅಂತ. ಅಲ್ಲೇ ರೀ ಬಾಯ್ ಮಾಡಿ ಬಾಯ್ ಹುಷಾರು ಹೋಗ್ಬಿಟ್ಟು ಫೋನ್ ಮಾಡ. ಹಾಂ ಬಾಯ್ ಟಾಟಾ. ಹಾಂ ಟಾಟಾ. ಸುಮಾರು ಸಲ ನೋಡಿದ್ದೀರಾ ಗೈಸ್, ಈ ಅಂಗಡಿಗೆ 3-4 ಸಲ ಕರ್ಕೊಬಂದಿದ್ದಾಳೆ. ಬರೀ ಟ್ಯಾಕ್ಸ್ ಎಂಥದಿಲ್ಲ ಗೈಸ್, ನನಗೆ ಫಿಟ್ ಆಗಿಲ್ಲ ಅಂತ ಎಕ್ಸ್ಚೇಂಜ್ ಮಾಡಕ್ಕೆ ಬಂದಿದ್ದೀನಿ ಅಷ್ಟೇ. ಏನು ಎಕ್ಸ್ಚೇಂಜ್ ಸೊ ತಲೆ ಓಡಿಸಲ್ಲ ಗೈಸ್, ತಲೆ ಭಾರಿ ಓಡಿಸ್ತೀನಿ, ಅದಕ್ಕೆ ಇಲ್ಲಿ ಕರ್ಕೊಬಂದಿರೋದು. ಇಲ್ಲಾಂದರೆ ಬೇರೆ ಕಡೆ ಕರ್ಕೊಂಡು ಹೋಗ್ತಾ ಇದ್ದೆ. ಸೊ ಇಲ್ಲೇ ಟೈಮ್ ವೇಸ್ಟ್ ಮಾಡ್ತಿದ್ದಾಳೆ ನೋಡೋಣ. ವೇಸ್ಟ್ ಅಂದ್ಬಿಟ್ರೆ ಏನು ಹೊಡಿತೀನಿ ಗೊತ್ತಾ ಗೈಸ್, ಅವಾಗ್ಲಿಂದ ಕರಿತಾ ಇದ್ದೀನಿ, ಇವಾಗ ಕರ್ಕೊಂಡು. ಏನಕ್ಕೆ ಹೊಡಿತೀಯಾ? ಏನಕ್ಕೆ ಹೊಡಿತೀಯ ಅಂದರೆ ಈ ಹುಡುಗಿ ಜೊತೆ ಬಂದರೆ ಹಿಂಗೆ ಗೈಸ್, ಶಾಪಿಂಗ್ ಅದು ಇದು ಅಂತ ರಾಮ ಸಿಕ್ಕಾಪಟ್ಟೆ ಇದು ಮಾಡಿಸ್ತಾರೆ ಅಲ್ವಾ. ಇಲ್ಲಿಂದ ಬನ್ನಿ, ಇಲ್ಲಿಂದ ಪುನಃ ಅಲ್ಲಿ ಕರ್ಕೊಂಡೋಗ್ಬೇಕು, ಅಲ್ಲಿ ಕರ್ಕೊಂಡೋಗಿ ಬಿಟ್ಟು ಅಲ್ಲೊಂದು 1 ಅವರ್ ಆಗುತ್ತೆ, 1/2 ಅವರ್ ಆಗುತ್ತೆ, ಅಲ್ಲೊಂದು 1/2 ಅವರ್. ಪುನಃ ಮನೆಗೆ ಬಂದು ಪುನಃ ಒಂದು ಸ್ವಲ್ಪ ವೀಡಿಯೋಸ್ ಮಾಡಬೇಕು. ಅಲ್ಲಿಂದ ಸಂಜೆ ಬಿಡಬೇಕು, ಎಲ್ಲಿಗೆ ಅಂತ ಗೊತ್ತಾಗುತ್ತೆ ನೋಡಿ. ಸೊ ಗೈಸ್ ನಾನಿವ ಅವಾಗಲೇ ಹೇಳಿದೆ ನಿಮ್ಗೆ ಏನಂತ ನೋಡಿ ಗೈಸ್. 2:40 ಗಡಿ ಈಗಾಗಲೇ 3:40 ಸಮಥಿಂಗ್ ಆಗಿದೆ. 1 ಅವರ್ ಮೇಲೆ ಆಯಿತು. ನಾನು ಇಷ್ಟೊಂದ ಕೂತ್ಕೊಳ್ಳಿ ಬೇಜಾರು ಗೈಸ್, 1 ಅವರಿಂದ ಕೂತ್ಕೊಂಡು. ಸೊ ಬೇಜಾರಿಗೆ ಬಟಾಣಿ ತಿನ್ನುವ ಅಂತ ತಂದಿದ್ದೀನಿ. ನಿಮ್ಮ ಹಳ್ಳಿ ಕಡೆ ಎಲ್ಲ ಸಿಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಯಾರ್ಯಾರಿಗೆ ಬಟಾಣಿ ಇಷ್ಟ ಅಂತ, ನೀವು ಈ ಬಟಾಣಿ ತಿಂದಿರೆ ಕಾಮೆಂಟ್ ಮಾಡಿ. ಮತ್ತು ಯಾರ್ಯಾರಿಗೆ ಇಷ್ಟ ಅವರು ಕೂಡ ಕಮೆಂಟ್ ಮಾಡಿ. ಸೊ ಮತ್ತು ಇವಳು ಇನ್ನೂ ಎಷ್ಟೊತ್ತು ಮಾಡ್ತಾಳೆ ಅನ್ನೋದು ಗೊತ್ತಿಲ್ಲ, ಇನ್ನೂ ಸಿಕ್ಕಾಬಟ್ಟೆ ಕೆಲಸ ಹೊಡಿದ. ಸೊ ನೋಡುವ, ವೆಯ್ಟ್ ಮಾಡೋಣ, ಒಂದು 1/2 ಅವರ್ ಮುಗಿದೋಗುತ್ತೆ. ಬನ್ನಿ ಬಟಾಣಿ ತಿನ್ನೋಣ ಅಷ್ಟವರೆಗೂ. 1 ಅವರ್ ಇಲ್ಲ 1.5 ಅವರ್ ತಗೋತಾಳೆ ಅಂತ ಕರೆಕ್ಟಾಗಿ ಕರೆಕ್ಟಾಗಿ ಅಲ್ಲಿಂದ ನಾನು ನಿಮ್ಮ ಟೈಮಿಂಗ್ಸ್ ಹೇಳ್ದಂಗೆ 2:40 ನಾವು ಈಚೆ ಬಂದಾಗ 4:10 ಟೈಮಿಂಗ್ಸ್. ನೀವು ಯಾಕೆ ಇದು ಮಾಡಿ ಗೈಸ್, ಕಮೆಂಟ್ ಮಾಡಿ ಎಷ್ಟೊತ್ತಾಗಿತ್ತು ಅಂತ. ನಂಗೆ ಬೇಜಾರಾಗಿ ಬಟಾಣಿ ತಿಂದು ಬೇಜಾರಾಗೋಯ್ತಲ್ಲಿ ಕೂತ್ಕೊಂಡು. ಬಟಾಣಿ ತಿಂದೆ ಬೇಜಾರಾಗೋಯ್ತು ಗೈಸ್. ಇನ್ನೊಂದು ಏನಂದ್ರೆ, ನಾವು ಇದು ಚಿಕ್ಕದಾಗೆಲ್ಲೋ ಪ್ಲಾನ್ ಮಾಡಿರೋದು ಹೋಗೋಣ ಅಂತ, ಅದಕ್ಕೆ ಹಿಂಗೆ ಇದು ಮಾಡ್ತಿದ್ದಾಳೆ, ಹಿಂಗೆ ಉಡಾಯಿಸ್ತಿದ್ದಾಳೆ. ಸೊ ಇನ್ನೊಂದು ನೆಕ್ಸ್ಟ್ ಇದೇ ತಿಂಗಳು ದೊಡ್ಡದಾಗಿ ಎಲ್ಲೋ ಹೋಗ್ತಿದೀವಿ. ಅದ್ ಬಿಡ ತಗೊಳೋದ್ ಬೇಡ, ಟೈಮ್ ವೇಸ್ಟ್, ಒಡೆದ್ ಮಾತಾಡ್ಸ್ಬಿಡ. ನಾನು ನೋಡಿ
ಬನ್ನಿ ಇಲ್ಲಿ. ಏನು ಇಲ್ಲಿ ಎಷ್ಟು ತಿಂದಿದ್ದೀರಾ? Guys, ನೋಡಿ ಇವಾಗ ಏನೋ ಒಂದು ಇಷ್ಟು ಎಷ್ಟು ಅಲ್ಲೋ ಬಂದು ತಿಂದು 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 ಬಾಯ್ನೋ ಬಂತು. ಅದಕ್ಕೇನೆ ನೀನ್ ನಿಜ ನಿನ್ ಮೇಲೆನೆ ಬಾಯ್ನೋ ಬಂತು. ತಂದ್ರೆ ಅರ್ಧ ಗಂಟೆ ಆಗಿತ್ತು. ಅದ್ರಲ್ಲಿ ಎಷ್ಟಿತ್ತು ಗೊತ್ತಾ? ಎಷ್ಟು ಕಲ್ಲಿ ಮಾಡಿದ್ದೀನಿ ನೋಡಲ್ಲಿ. ತಿಂದಿರೋದು ಇಷ್ಟು. ನಿದ್ದೆ ಬತ್ತಿತ್ತು ಅದಕ್ಕೆ ತಗೊಂಡಿದ್ದು. ನಡಿ ಈಗ ವಿಡಿಯೋ ಮಾಡಿ. ನಾನು ಆಗ್ಲೇ ಬ್ಲಾಗ್ ಮಾಡೋಣ ಅಂತ ಹಿಡ್ದೆ ಗಡ್ಡಕ್ಕೆ ಪೇಂಟ್ ಹೊಡ್ಸ್ಕೊಂಡ್ ಬಂದವ್ರು ನೋಡಿ. ಇಲ್ಲಿ ನೋಡಿ ಹೆಂಗ್ ಕಾಣಿಸ್ತಾರೆ. ಇದೇನ್ ಬ್ರೋ ಕೆಂಪ್ ಕಲರ್ ಹಾಕ್ಸಿದ್ರ ರೆಡ್ ಕಲರ್. ಹಾ ಬರ್ಗಂಡಿ ಅಂದ್ರೆ ಬಿಸಿಲು ಹೋದ್ರ ಫಂಡ್ ಅಂತ ಓ ಇಲ್ಲಿ ನೋಡಿ ಗಡ್ಡಕ್ಕೂನುವಾ ಇಲ್ಲ ಗಡ್ಡಕ್ಕೂವಾ ಇಲ್ಲ ಇಲ್ಲ ಕರಿ ಬಣ್ಣ ದೆವ್ವ ಕಣ್ಣಂಗ್ ಕಾಣ್ತಾರ ಗೈಸ್. ಅಪ್ಪ ದೆವ್ವ ಗೈಸ್. ನಾಳೆ ಗ್ರೂಮಿಂಗ್ ಆಗ್ತಿರಲ್ಲ ಹೆಂಗ್ ಕಾಣಿಸ್ತಾರೆ. ಹೆಂಗ್ ಕಾಣಿಸ್ತಾರ ಹಾ ಅಷ್ಟೇ ಹೆಂಗ ಗೈಸ್. ನಾನು ಹಂಗೆ ಕಾಣಿಸ್ತಾ ಇದ್ದೀನಿ ಅಂತ ನಂಗೆ ಗೊತ್ತು, ಬಟ್ ಅಡ್ಜಸ್ಟ್ ಮಾಡ್ತೀನಿ. ಏನು ಸೊ ಗೈಸ್ ವೆದರ್ ನೋಡಿ ಹೆಂಗಾಗಿದೆ ಅಂತ. ಅದ್ದು ನೋಡಿ ಅಲ್ಲಿ ಈ ಹೆಂಗ್ ಫೋಕಸ್ ಆಗ್ತೈತೆ ನೋಡು. ತಡಿ ಇಲ್ಲಿ ಅದ್ದು ನೋಡ್ ಪಾಪ ಗಾಂಡು ಅಂದಿವಂತೆ ನೋಡಿ ಗೈಸ್. ಜುಯಿ ಏನ್ ಪಾಪ ಇಲ್ಲಿ ಹಿಂಗೈತೆ. ನಾವು ಅಲ್ಲಿ ಹೋದಾಗ ಹೆಂಗಿರುತ್ತೆ? ಏನಕ್ಕೆ ಹಿಂಗ ಆಟೋ ಫೋಕಸ್ ಹೊಂಟಾಗುತ್ತಲ್ಲ ಹಂಗೇನ ಅದು ಇಂದ ಬ್ಯಾಕ್ ಗ್ರೌಂಡ್ ಗೈಸ್. ಇವಳ್ದು ಆಟೋ ಫೋಕಸ್ ಹೊಂಟಾಗುತ್ತೆ ಫೇಸ್. ಎಲ್ಲಿ ಇಲ್ಲಿ ಈ ತರ ವೆದರ್ ಐತೆ. ಅಲ್ಲಿ ಹೆಂಗಿರ್ಬೋದು? ಸೂಪರ್ ಫ್ಯಾಂಟಾಸ್ಟಿಕ್ ಮಾರ್ವೆಲಸ್ ಮೈಂಡ್ ಬ್ಲೋಯಿಂಗ್. ಸೊ ಗೈಸ್ ನನ್ನ ಮಕ್ಕ ನೋಡ್ರೆ ಭಯ ಆದ್ರೂ ಪರವಾಗಿಲ್ಲ. ಸೊ ಮನೇಲೆ ಇದ್ರಿ ಸಿಡ್ಲು ಸಿಕ್ಕಾಪಟ್ಟೆ ಹೊಡಿತಿದ್ದೆ. ಮಿಸ್ ಮಾಡ್ಕೋತೀಯ ನನ್ನ? ಹಾ ಮಿಸ್ ಮಾಡ್ ಲಕ್ಕಿ ಬಾರಗೇಲಿ ಅವಳೆ ಅದು ಬರಲ್ಲ ಅಂದ್ಬಿಡು. ನೋಡ್ತಾವಳೆ ಏನಂತೆ ಯಾರನ್ನ ಅವಳು ಬಂದು ಈಗ ನೋಡಿ ತೋರ್ಸು. ನಿನ್ನ ಎಲ್ಲ ಮಿಸ್ ಮಾಡ್ಕೋತೀಯಮ್ಮ ನನ್ನ. ಮಾಡ್ಕೋತೀಯಾ ಬಿಡೋ ಈಗ ಹೆಂಗ ಒಕ್ಕೊಂಡೈತೆ ಆಮೇಲೆ ಕಚ್ಚಂಗ್ ಮಾಡ್ಕೊಬಿಟ್ಟಿಯ. ಸೊ ಗೈಸ್ ವೆದರ್ ಮಾತ್ರ ಮಸ್ತ್ ಆಗಿದೆ ಅಲ್ಲ. ಹಾ ಗೈಸ್ ವೆದರ್ ಮಾತ್ರ ಮಸ್ತ್ ಆಗಿದೆ. ಮಳೆ ಎಲ್ಲ ಅನಿಕ್ತಿದೆ. ಇವನ್ ನೋಡಿ ಹೆಂಗ್ ಕಾಣಿಸ್ತಾವನ ಇಲ್ಲ ಇವನು ವೆದರ್ಗೆ. ಸಕ್ಕತ್ತಾಗಿದೆ ಗೈಸ್ ವೆದರ್ ಮಾತ್ರ. ಅಲ್ಲೇ ರೆಕಾರ್ಡ್ ಆಯ್ತು. ಸಿಡ್ಡಲ್ಲಿ ಹೊಡೆದಿದ್ದು ಓಡ್ಬಿಟ್ಲು ಒಳಗಡೆ ಹೆಂಗೆ. ಯಾಕೆ ಮಾಮ ಏನಕ್ಕೆ ಹಂಗ ಹೊಡೆದೆ? ರೆಕಾರ್ಡ್ ಆಗೈತೆ ಮಸ್ತ್ ಆಗೈತೆ. ಅದು ಮಾತ್ರ ತೋರಿಸ್ತೀನಿ ನೋಡ್ರಿ ವಿಡಿಯೋ ಹಾಕ್ತೀನಿ. ಹಾ ಓಡ್ಬಿಡ್ಲ ಅಳ್ತವಳೆ ಅಲ್ಲಿ ಹೇಳ್ತಾವಳೆ. ಎಲ್ಲಿ ನೋಡಿಲಿ ಯಾಕೆ ಏನಕ್ಕೆ ಅಳ್ತಿದ್ಯಾ ಮಮ್ಮ? ಏನಕ್ಕೆ ಅಳ್ತಾ ಇದೀಯಾ? ಗಾಬರಿ ಆಯ್ತಲ್ಲ ಅದಕ್ಕೆ. ಅಳ್ಬೇಡ ಸುಮ್ಮನೆ ಆಯ್ತು ಎಲ್ಲ ಹತ್ಕೊಂಡು ಫುಲ್ ತಿರುಗ್ಬೇಕು. ಫುಲ್ಲು ರೊಟೇಟಿಂಗ್. ಗೈಸ್ ಇಲ್ಲ ನೋಡಿ ಗೈಸ್ ಟ್ಯಾಗ್ ಹಾಕೊಂಡೆ ಬಟ್ಟೆ ಹಾಕೊಂಡವಳೆ. ಹೊಸ ಬಟ್ಟೆ ಅಂತ ತೋರ್ಸು. ಹ್ಮ್ 1500 ಬಟ್ಟೆ ಹಾಕ್ತಿದೀನಿ ಅಂತ ತೋರ್ಸಕ್ಕೆ. ಇವನು ಓಡ್ ಬಂದ್ಬಿಟ್ಟ ನಡ್ರಿ ಬ್ರೋ ಅಂತ. ಇವ್ರು ನೋಡಿ ಗೈಸ್ ಸಪ್ಪುಡಿಸ್ತಾವ್ರೆ. ಫುಲ್ ಆಫರ್ ಅಂದ್ರೆ ಆ ತರ ಪದಗಳೆಲ್ಲ ಉಪಯೋಗಿಸಂಗಿಲ್ಲ. ಅದ್ ಬೀಪ್ ಮಾಡ್ಬಿಡು. ಅದನ್ನ ಸೊಪ್ಪುಡಿಸ್ತಾವ್ರೆ ಗೈಸ್. ಸೊಪ್ಪು ಅದ ಮಾತ್ರ ಸಕ್ಕದಾಗಿ ಬರುತ್ತೆ ಇವತ್ತು ಅಲ್ಲ. ಅದೇ ನಾವು ಹೋಗ್ಬೇಕು. ಡಾಕ್ ಸತೀಶ್ ತಂಗಿ ಆಗೋಳು ಸುರಭಿ. ನೀವು ಡಾಕ್ ಸತೀಶ ಅಲ್ಲ, ಡಾಕ್ ಸತೀಶ್ ಅಲ್ಲ. ಅವನು ಟ್ಯಾಗ್ ಹಾಕಿ ನೋಡಿ ನೋಡ್ಕೊಳ್ಳಿ ಬೇಕಾರೆ. ಏನಪ್ಪ ಏನು ಕಾರ್ಗೆ ಸಿಡ್ ಹೊಡಿಯಲ್ಲ. ಕಾರ್ಗ ಯಾಕೆ ಹೊಡಿತದೆ? ಹೊಡಿಯುತ್ತಾ? ಹಂಗಾರೆ ಬರಲ್ವಾ? ನಮ್ ಟೈಮ್ ಚೆನ್ನಾಗಿಲ್ಲ. ಬರಲ್ವಾ? ನಾ ಬರ್ತೀನಿ. ನೀನು ನಾನು ನೋಡ್ತೀನಿ. ನೋಡ್ತೀಯಾ? ನೋಡಾಯ್ತು ಗೈಸ್. ನನ್ಗನ್ಸೋ ಪ್ರಕಾರ ಟ್ರಿಪ್ಪಲ್ ಬಂತು ಪಕ್ಕ ಜಗಳ ಆಗುತ್ತೆ. ಯಾರಿಗೆ ಅಂತ ಗೊತ್ತಿಲ್ಲ. ಹೋಗ್ತಾ ಹೋಗ್ತಾ ವೇಟ್ ನೋಡ್ತಿರ್ರಿ, ವೇಟ್ ಮಾಡ್ರಿ. ಇವಳು ನೋಡ್ರಿ ಕೂದ್ಲು ನಕ್ಕನ್ ಕುಂಜನ್ ಕೂಲಾದಂಗ ಆಗದೆ. ಅವ್ರಿಗೆ ತಿಗೋಲಿ ಅದಕ್ಕೆ ತಿಗೋ ಎಲ್ಲಿ ಗೈಸ್. ಸೊ ನಾವ್ ಎಲ್ಲಿ ಹೋಗ್ತಿದೀವಿ ಅಂತ ಕೊನೆಯಲ್ಲಿ ಹೇಳ್ತೀವಿ. ಸೊ ಈಗ ಹೆಂಗಾಗಿದೆ ಗೈಸ್ ಅಂದ್ರೆ ಇಲ್ಲೊಬ್ರು ಕುತ್ಕೊಂಡು ಒಂದ್ ದಿಕ್ಕಲ್ಲಿ ಊಟ ಮಾಡ್ತಾವ್ರೆ, ಒಂದ್ ಮಾತು ಕರೀನಿಲ್ಲ. ಇಲ್ಲೊಬ್ರು ಒಂದ್ ದಿಕ್ಕಲ್ಲಿ ಒಂದ್ ಮಾತು. ಇವ್ರು ಅಷ್ಟೇ, ಇವ್ರು ಒಂದ್ ಮಾತು ಕರೀನಿಲ್ಲ. ಅವ್ರಂತೂ ಕರೀನಿಲ್ಲ. ಅಲ್ಲಿ ರೂಮಲ್ಲಿ ಸೇರ್ಕೊಂಡವ್ರೆ. ಫ್ಯಾನು ಸಿಂಗಲ್ ಫ್ಯಾನ್ ಬೇಕಂತೆ ಗೈಸ್ ಅವ್ರಿಗೆ. ಯಾವಾಗ್ಲೂ ಸಿಂಗಲ್ ಬೇಕಂತೆ ಫ್ಯಾನು. ನೆನ್ನೆ ಪ್ರಕಾಶ್ ಪುರನ ಇವರು ಫ್ಯಾನ್ಗೆ ಜಗಳ ಆಡಿ ಕಿತ್ತಾಡಿ ನಾನು ಹೊಡೆದಾಡಿ ಜಗಳ ಆಡ್ಬೇಕಿತ್ತು, ಬಿಡ್ಸಿದೀನಿ ನಾನು. ಅಕ್ಕ ಫ್ಯಾನ್ನ
ಈಗ ನಿಮ್ಗೇನೋ ಕೇಳ್ತೀನಿ, ಗಡ್ಡಕ್ಕೂ ಮೀಸೆಗೂ ಮ್ಯಾಚ್ ಆಯ್ತಾ ಅದ? ಇಲ್ಲ, ಇದನ್ನ ಜಾಸ್ತಿ ಟ್ರಿಮ್ ಮಾಡ್ಸೋರಿ, ಇದನ್ನ ಬಿಟ್ಬಿಟ್ಟವ್ರೆ. ಸೇಮ್ ಅಲ್ಲಲ್ಲುಯ್ಯ ಕಣ್ಣಂಗೆ ಕಾಡ್ತಾ ಇದ್ರ. ಅಲ್ಲಲ್ಲುಯ್ಯ ಅಲ್ಲಲ್ಲುಯ್ಯ. ಗೈಸ್ ಈಗ ನಾನು ತಿನ್ಕೋಬಿಡ್ತೀನಿ. ಈಗ ಇಬ್ರು ಅವ್ರ ಮೇಲೆ ನಂಬಿಕೆ ಐತೆ ನಂಗೆ ಕಾರ್ ಓಡ್ಸಕ್ಕೆ, ಇನ್ನೊಬ್ರ ಮೇಲೆ ನಂಬಿಕೆ ಇಲ್ಲ. ಸೊ ಅವ್ರು ಓಡಿಸ್ಬೇಕಾದ್ರೆ ಮಲ್ಕೋತೀನಿ, ಇನ್ನೊಬ್ರು ಓಡಿಸ್ಬೇಕಾದ್ರೆ ಎದ್ದೇ ಇರ್ತೀನಿ, ನಾನು ಮಲ್ಕೊಳ್ಳಲ್ಲ. ಸೊ ಬನ್ನಿ ಊಟ ಮಾಡೋಣ. ಇಲ್ಲ ನೋಡ್ರಿ, ಇಲ್ಲೋ ಕೈ ತೆಗಿ ಬ್ರೋ, ಕ್ಲಾರಿಟಿ ನೋಡ್ತೀನಿ. ಬ್ರೋ ಒಂದ್ ಸಿಗರೇಟ್ ಇದ್ರೆ ಕೊಡು ಬ್ರೋ. ಎಲ್ಲಿಗೆ ಹೋಗ್ತಿದೀವಿ ಅಂತ ಮುಂದೆ ಕೇಳ್ತೀವಿ. ಆಯ್ತಾ ಕೊಡು ಬ್ರೋ. ಸಿಗರೇಟ್ ಐತಾ ಕೊಡ್ರಿ, ಹೊಡೆಯೋಣ. ಸಿಗರೇಟ್ ಹೊಡೆಯೋಣ ಕೊಡಿ. ಎಲ್ಲಿ ಮಾಡೋದು ಅಂತ ಅದು ಈಚೆ ಬ್ಲಾಗ್. ಹಾ ಸರಿ, ಬಂದು ಅಂದ್ಬಿಟ್ಟು ನೀನು ಬ್ಲಾಗ್ ಹಂಗೆ ಸುಮ್ಮನೆ ಮಾತಾಡ್ತೀನಿ. ಕೈಸ ನೋಡಿ ಸಿಗರೇಟ್ ಹೊಡಿತಾ ಇದ್ದೀನಿ. ಇಲ್ಲಿ ಯಾರು ಸಿಗರೇಟ್ ಸೇದಲ್ಲ, ಬರೀ ಬ್ಲಾಗ್ಗೋಸ್ಕರ ಅಷ್ಟೇ ಗೈಸ್. ಪಕ್ಕ ತಗ್ಲಾಕೊಂಡಿದ್ದೀನಿ ಗೈಸ್, ನೋಡೋಣ ತಗ್ಲಾಕೋತೀನೋ ಇಲ್ವೋ ಏನು ಅಂತ ಸರಬೇಕಾಯ್ತು. ಬನ್ನಿ ಟ್ರೈ ಮಾಡುವ, ಲೆಟ್ಸ್ ಟ್ರೈ. ಇದರಿಂದ ಹೋಗ್ಬೇಕು. ಫಸ್ಟ್ ಎಲ್ಲ ನಿಟ್ಕೊಂಡಪ್ಪ ನೀನು ಇರೋ ಬಟ್ಟೆ ಗಿಟ್ಟೆ ಪಕ್ಕ. ಸೊ ಎಲ್ಲ ಹೋಗುತ್ತೆ ಗೈಸ್, ಬನ್ನಿ ಹೋಗು. ಎಲ್ಲ ಐಟಮ್ಸ್ನ ಇವಾಗ ಪ್ಯಾಕ್ ಮಾಡ್ತಿದ್ದೀವಿ ಗಾಯ್ಸ್. ನಾವು 2 ದಿವಸ ಟ್ರಿಪ್ಗೆ ಹೋಗ್ತಾ ಇದೀವೋ ಇಲ್ಲಾಂದ್ರೆ ದೇಶ ಬಿಟ್ಟು ಹೋಗ್ತಾ ಇದೀವೋ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಗೊತ್ತಾಗುತ್ತೆ ನಿಮ್ಗೆ ನೋಡಿ ಗಾಯ್ಸ್. ಹೋಗ್ತಿರೋದೇ 2 ದಿನ. ಇಲ್ಲಿ ನೋಡ್ರಿ, ಇಲ್ಲೊಂದ್ ಬ್ಯಾಗು, ಅದ್ರ ಕೆಳಗಡೆ ಒಂದ್ ಟ್ರಾಲಿ, ಇಲ್ಲಿ ಸುರಭಿ ಹತ್ರ ಒಂದ್ ಬ್ಯಾಗು. ಹಂಗೇನು ಮಾಡ್ಬೇಡ ನೀನ್, ಅದ್ ಸರಿ ಇಲ್ಲ ಕಣಕ್ಕ. ನೀನ್ ಹೋಗಿದ್ಯಾ ಅದ್ರ ಹತ್ರ, ಕಚ್ಚುತ್ತಪ್ಪ ಅದು. ಸೊ ಗೈಸ್ ಬ್ಲಾಗ್ ಆಮೇಲೆ ಕಂಟಿನ್ಯೂ ಮಾಡ್ತೀನಿ. ಕಚ್ತೈತೆ ಸುರಭಿಗೆ, ಸೊ ಹೋಗ್ಬೇಕಾದ್ರೆ ಕಂಟಿನ್ಯೂ ಮಾಡ್ತೀನಿ. ಬನ್ನಿ ಗೈಸ್. ನಾವು ಸುರಭಿ 2 ವರ್ಷ ಮನೆ ಬಿಟ್ಟು ಹೋಗ್ತೀವಿ. ಮಾತಾಡ್ಬೇಡ್ರಿ ಬ್ರೋ ಬ್ಯಾಕ್ ಗ್ರೌಂಡ್. ಸೊ ಗೈಸ್ ನಾವು ಸುರಭಿ 2 ವರ್ಷ ಮನೆ ಬಿಟ್ಟು ಹೋಗ್ತಿದೀವಿ. ಸೊ ಎಲ್ಲಿ ಏನು ಅಂತ ಗೊತ್ತಾಗುತ್ತೆ. ಅವರು ಬರ್ತಿದ್ದಾರೆ ನಮ್ಮನ್ನ ಬಿಟ್ಕೊಡಕ್ಕೆ. ಸೊ ಬನ್ನಿ ಹೋಗುವ, ಏನು ಎಂತ ಅಂತೆಲ್ಲ ನಿಮ್ ಮುಂದೆ ಗೊತ್ತಾಗುತ್ತೆ. ನಾಯಕ ಬತ್ತಿಲ್ಲ ಅಲ್ಲೇ ಶಿಷ್ಯ, ಹೋಗೋಣ. ಬತ್ತೀಯನಾ? ಮಾತಾಡು. ಹ್ಞೂ ಬತ್ತೇ ಬರಲ್ವಾ? ಇವ್ರು ನೋಡಿ ಗಾಯ್ಸ್, ಇವ್ರು ನಿದ್ದೆಲಿದ್ದಾರೆ. ಒಂದು ವಾರ ಆಯ್ತು ನಿದ್ದೆ ಮಾಡಿ. ಡವ್ಗಳು. ಬೆಳಗ್ಗೆ ಹೋಗಿ ಮನೆಗೆ ಹೋಗಿ ಮಲ್ಕೊಬಿಟ್ರಿ ಹೇಳೋದೇ ಇಲ್ಲ ಅವ್ರು. ಇವ್ರಂತೂ ಕೇಳಂಗೇ ಇಲ್ಲ. ವಾಶ್ರೂಮ್ಗೆ ಹೋದ್ರೆ ಬರೋದೇ ಇಲ್ಲ ಅವನನ್ನ. ಅವರು ವಾಶ್ರೂಮ್ ಅಲ್ಲೇ ನಿದ್ದೆ ಮಾಡ್ತಾರೆ ಅವರು. ಸೊ ಬನ್ನಿ ಗಾಯ್ಸ್ ಹೋಗೋಣ ಇವಾಗ. ಇವಾಗ ನಾವು ಫೈನಲಿ ಡೈರೆಕ್ಟ್ ದೇವಸ್ಥಾನ ಹತ್ರ ಹೋಗ್ತಿದೀವಿ. ಪೂಜೆ ಮಾಡಿಸ್ಬೇಕಲ್ಲ, ಎಲ್ಲಾದ್ರೂ ಹೋಗಿ ನಮ್ಮ ಮುಂಚೆ ಪೂಜೆ ಮಾಡಿಸ್ಕೊಂಡು ಹೊರಡುವ ಅಂತ. ಸೊ ನೋಡ್ರಿ ಎಲ್ಲಾರು ಇವತ್ತೇ ಮೇಕಪ್ ಇಲ್ದಾನೆಲ್ಲ ನೋಡ್ಕೊಬಿಡ್ರಿ ಅಲ್ವಾ ಬ್ರೋ? ಮೇಕಪ್ ಇಲ್ದಾನೆ ಫಸ್ಟ್ ಟೈಮ್ ನೋಡಿ, ಹೊಸ ಅಡ್ಡ ಆಗ್ಬಿಟ್ಟಿದೆ. ಸೊ ಬನ್ನಿ ಹೋಗೋಣ. ಸೊ ಇವತ್ತು ಸುರಭಿಗೆ ಸ್ವಲ್ಪ ಶಾಕಿಂಗ್ ನ್ಯೂಸ್ ಇದೆ, ಏನು ಅಂತ ಆಮೇಲೆ ಹೇಳ್ತೀನಿ ಅವಳಿಗೆ. ಈ ಮುಂದೆನೆ ಬಂತಲ್ಲ ಬ್ರೋ, ನಗ್ಗಿದ್ದತ್ತು. ಅದು ಹೋಗ್ತಿಲ್ಲ ನೋಡಿ ಗೈಸ್. ಓಯ್ ಬ್ರೋ ಹುಷಾರು ಬ್ರೋ. ಏನಿಲ್ಲ ಬಿಡಪ್ಪ, ಹೊಸು ಪಾಪ ಹುಷಾರು ಪಾಪ. ಅದು ಕೇಟ್ ಆಗ್ಬಿಟ್ಟದೆ ಗೈಸ್. ನಾವೇ ತಪ್ಪು ಮಾಡಿದ್ದೀವಿ ಇಲ್ಲಿಂದ ಬಂದ್ಬಿಟ್ಟು. ಆ ಕಡೆಯಿಂದ ಹೋಗ್ಬಿಟ್ಟಿತ್ತು. ನಾನು ಹಂಗೆ ಗೊತ್ತಾಯಿದೆ. ಅಲ್ಲಿ ಕಟ್ ಮಗ ಏಕೆ ಗಾಡಿಗಳು ನಿಲ್ಸ್ಬಿಟ್ಟಿರ್ತಾರೆ ಅಲ್ಲಿ. ಸೊ ಬನ್ರಿ ದೇವಸ್ಥಾನ ಹತ್ರ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ನಾನು. ಜರ್ನಿ ಹೆಂಗೈತೆ ಇವಾಗ್ಲೇನೆ? ಭಯ ಆಯ್ತೈತೆ ಸುರಭಿ? ನಮ್ಗೆ ಯಾಕೆ ಭಯ? ಎಲ್ಲ ಬೆಳ್ಳು ಕಾಣ್ತಾ ಇದೀರಾ? ನಾವಿರೋದೇ ಬೆಳ್ಳಕ್ಕೆ. ಇವ್ರಂತ ನಚ್ಚಿ ಮಾಶಾಲೆ ಕಣ್ಣಂಗ್ ಕಾಣ್ತಾರೆ ಗೈಸ್. ಇವ್ರನ್ನ ನೋಡಿ, ನಮ್ಮ ಬಂದಾದ್ಮೇಲೆ ಬೆಳಗಾಗ್ಬಿಟ್ರು ವೇಣುಗೋಪಾಲ್ ಅವರು ಅಲ್ಲ. ಇವರೇ ಸ್ವಲ್ಪ ಬ್ಲಾಕ್ ಆಗಿರೋದು ಈಗ. ನೀನ್ ಅದಕ್ಕೆ ಡಬಲ್ ಬ್ಲಾಕ್ ಹಾಕಿದ್ದೆ. ಯಾರು? ನೀನು. ಇಲ್ಲ ಗೈಸ್ ನೋಡಿ ಗೈಸ್, ನಾನು ಎಲ್ಲರಿಗಿಂತ ಪೆಟ್ರೋಲ್ ಹೋಗ್ಲಾ ಡೈರೆಕ್ಟ್ ದೇವಸ್ಥಾನ. ಗಣೇಶನ ದೇವಸ್ಥಾನ ಐತೆ ಇಲ್ಲ, ಈ ತರ ಕೈಲಾಸ ದೇವಸ್ಥಾನ ಅಲ್ಲ. ಅಲ್ಲೇ ಹೋಗ್ಬಿಡ್ರಿ ಬೆಟರ್. ಅಲ್ಲಿ ಒಳಗಡೆ ಅಲ್ಲೇ ಅಲ್ಲಿ ಬೇಡ. ಬನ್ನಿ ಗೈಸ್, ಒಟ್ಟಿಗೆ ಆಗಿದ್ದು. ಇವಾಗ ಎಲ್ಲ ಪೂಜೆ ಮಾಡ್ಸಕ್ಕೆ ಇಲ್ಲಿ ದೇವಸ್ಥಾನ ಹತ್ರ ನಿಲ್ಸಿದೀವಿ. ಸೊ ಸಂತು ಬ್ರೋ ಅವರು ನೀರ್ ಹಾಕ್ತಿದ್ದಾರೆ. ಸಾನ್ವಿ ಅಕ್ಕ ಇಲ್ಲ, ನೀರ್ ಹಾಕ್ದೆ ಅವ್ರು ಅಲ್ಲಿ ಟೈರ್ ತೊಳಿತಾ ಇದಾರೆ. ಸಾನ್ವಿ ಅಕ್ಕ ಪಾಪ ಟೈರ್ ತೊಳಿತಿದ್ದಾರೆ ಗೈಸ್ ಕಷ್ಟಪಟ್ಟು. ನೋಡ್ರಿ, ತೊಳಿರಿ ಇನ್ನೊಂದ್ಸಲ ತೊಳಿರಿ. ಹೆಂಗ್ ತೊಳಿತೀರ ನೋಡೋಣ. ತೊಳಿರಿ ಅಕ್ಕ. ಅಷ್ಟ ಫುಲ್ ಕೊಳೆ ಹೋಗಂಗ್ ತೊಳಿಬೇಕು ನೋಡಿ ಗೈಸ್. ಇದು ಯಾವ್ದು ಇದು? ಬರೀ ಅಯ್ಯೋ ರಾಮ. 2 ವರ್ಷ ಮನೆ ಬಿಟ್ಟು ಹೋಗೋದಕ್ಕೆ ಕಾರಿನ ಪೂಜೆ ನಡೀತಿದೆ. ಇವ್ ಐನೋ ಇಲ್ಲಿ ನೋಡಿ ಗೈಸ್, 2 ವರ್ಷ ಮನೆ ಬಿಟ್ಟಂತೆ.
ಯಪ್ಪ 2 ದಿನ ಅಷ್ಟೇ ಮನೆ ಬಿಟ್ಟು ಹೋಗ್ತಿರೋದು ನಾವು. ಸೊ ಕುಂಕುಮ ಹಚ್ತಾ ಇದೀಯಪ್ಪ, ಹಚ್ಚು. ಸೊ ಗೈಸ್ ಹೊಸ ಕಾರ್ ತಗೊಂಡಿದೀವಿ ನೋಡಿ, ಹೊಸ ಕಾರ್ ಚೆನ್ನಾಯ್ತಲ್ಲ. ಹಾ, ಸೊ ಪೂಜೆ ಮಾಡ್ಬೇಕಾದ್ರೆ ವ್ಲಾಗ್ ಮಾಡ್ತೀನಿ ಗೈಸ್ ನಾನು ಸ್ವಲ್ಪ. ಆಮೇಲೆ ಇನ್ನೊಂದು ನಮಗೆ ಭಯ ಏನಾಗ್ತಿರೋದು ಅಂದ್ರೆ ಲಾಸ್ಟ್ ಟೈರ್ ಬಂದ್ಬಿಟ್ಟು ಆ ಕಡೆ ಸ್ವಲ್ಪ ಫ್ಲಾಟ್ ಆಗ್ಬಿಟ್ಟಿದೆ, ಅದೊಂದು ಭಯ ಆಗ್ತಿರೋದು ಅಷ್ಟೇನೆ. ತೋರಿಸ್ತೀನಿ ಬನ್ರಿ. ಏನಾಗಲ್ಲ ಬ್ರೋ, ಪಂಚರ್ ಆಗುತ್ತೆ ಅಷ್ಟೇ. ಏನಿಲ್ಲ ಬಿಡು ತೇಜಸ್. ಈಗ ಪ್ರಕಾಶ್ ಬನ್ ಈ ಕಡೆನೆ ಕುಣಿಸ್ಬಿಡ್ರಿ, ಅದೇ ಈ ಸೈಡ್ ಕುಣಿಸ್ರಿ ಅಂತ. ಸೊ ಇವಾಗ ಇಲ್ಲಿ ಪೂಜೆ ನಡೀತಿದೆ. ಸೊ ಮಾಡ್ರಿ ಪೂಜೆ. ಹೊಡೀರಿ. ತೆಂಗಿನಕಾಯಿ ಇಲ್ವಾ? ಹೊಡೆಯಲ್ವಾ? ನಾನು ಹೊಡಿತೀನಿ. ಹೊಡಿತೀರಾ ಹೊಡಿಲ್ಲ? ಹಾ, ತೆಂಗಿನಕಾಯಿ. ಸೊ ಗೈಸ್, ನಾನು ಸಂತುಬ್ರು ಸಿಗರೇಟ್ ಹೊಡೆಯತ್ತಾರೆ ಈ ಕಡೆ ಬರ್ತೀವಿ. ಪ್ರಕಾಶ್ ಬ್ರಾಗ್ ಹೇಳಿದ್ದೀನಿ ಸುರಭಿನ್ ಕರ್ಕೊ ಬನ್ನಿ ಅಂತ. ಅವ್ಳು ನೋಡೋಣ ಯಾವ ರೀತಿ ರಿಯಾಕ್ಟ್ ಆಗ್ತಾಳೆ, ಬೈತಾಳ, ಏನು ಮಾಡ್ತಾಳೆ. ಸೊ ಗೊತ್ತಾಗುತ್ತೆ ಬರೀ, ನನಗಂತೂ ಗೊತ್ತಿಲ್ಲ ಏನು ಮಾಡ್ತಾಳೆ ಅಂತ. ಹೋಗೋ ಟೈಮಲ್ಲಿ ಈ ಥರ ಮಾಡ್ತಿದ್ದೀನಿ, ಬನ್ನಿ ನೋಡುವ. ಸುರಭಿ ಮೇಡಮ್ ಅಂದ್ರಲ್ಲ ಸಾಕು. ಈಗ 5 ಕಾಯಿ ಹೊಡೆಯೋಣ. ಹೋಗು. ಏನೇನು? ಒಂದ್ ರೌಂಡ್ ಸುತ್ತಾ ಬಾ ಅಂದೆ. ಯಾರ ಮುಂದೆ? ಒಂದ್ ರೌಂಡ್ ಸುತ್ಕೋ ಬಾ. ಸೊ ಗೈಸ್, ಒಂದ್ ರೌಂಡ್ ಸುತ್ಕೊ ಒಂದು ಹಿಡ್ಕಾಯಿ ಹೊಡಿಯೋಣ. ಸಾಲ್ಮಿ ಹಾಕೋರು ಇವಾಗ ಕಾಯಿ ಹಾಕೋತಾರೆ. ಸ್ಟೆಪ್ ಪ್ರಸಾದ. ಹಿಂದೆ ಬನ್ರಿ, ಹಿಂದೆ ಹೋಗ್ಬಿಟ್ಟು ಹೊಡಿಯೋ. ಕಾರ್ ಸ್ಟಾರ್ಟಿಂಗ್ ಎಲ್ಲ ಐತ್ಕಂಡ್ರಿ, ಫ್ಯಾನ್ ಏನಾಗಿತ್ತ. ಸೊ ಕರ್ಪೂರ ಕೆಳಗೆ ಇಕ್ಬಿಡು. ಹಾ ಹೊಡಿ. ಬಿಡು ಅದು ಫುಲ್ ಚೂರ್ ಆಗ್ಬೇಕಿತ್ತು. ಸೊ ಬನ್ನಿ ಹೋಗೋಣ. ಬಿಡು ಅದು ಹೊಡಿ. ಇನ್ನೊಂದ್ಸಲ ಹೊಡೆದ್ಬಿಡು. ಹೊಡಿತಲ್ವ ಬ್ರೋ? ಹೊಡಿತಾ ನೋಡಪ್ಪ. ಇಲ್ಲಿ ನೋಡಿ ಗಾಯ್ಸ್, ಎಲ್ಲೋದ್ರು ಒಳ್ಳೆ ಚಿಕ್ಕ ಬುದ್ಧಿ ಬಿಡಲ್ಲ. ಪ್ರಕಾಶ್ ಕಾಲ್ಮಿ ಪೂಕೆ. ಸರಿ ಗಾಯ್ಸ್, ಬನ್ನಿ ಪೀಕೆ. ಬನ್ನಿ ಹೋಗೋಣ. ಬನ್ನಿ ಗಾಯ್ಸ್, ಲೆಟ್ಸ್ ಗೋ. ಈಗ 6 ಬೇಡ ಮಾಮ, ಹೋಗೋಣ. ಸೊ ಎಲ್ಲಾರು ಬೇಡ್ಕೊಳ್ರಿ. ಏನಂತ ಬೇಡ್ಕೊಡ್ತೀರಲ್ಲ ನೀವು ಬೇಡ್ಕೊಳ್ರಿ. ಡ್ರೈವರ್ಸ್ ಇಬ್ರು ನೀವು ಅವರು. ಆಮೇಲೆ ನಾನೊಬ್ಬ ಎಕ್ಸ್ಟ್ರಾ ಡ್ರೈವರ್ ನಾನು ಗೈಸ್, ನಾನು. ಗೈಸ್, ಇವಾಗ ಇಲ್ಲಿ ಪೆಟ್ರೋಲ್ ಬಂಕ್ ಹತ್ರ ನಿಲ್ಸಿದ್ವಿ. ಪ್ರಕಾಶ್ ಬ್ರಾಗ್ ಹೇಳ್ಬಿಟ್ಟು ಫೋನ್ ಕೊಟ್ಟು ಬಂದಿದ್ದೀನಿ. ಸೊ ಬನ್ರಿ, ಅವ್ರು ಹೇಳ್ಬಿಟ್ಟು ಕರ್ಕೊ ಬರ್ತಾರೆ. ನೋಡೋಣ ಹೆಂಗ್ ರಿಯಾಕ್ಟ್ ಮಾಡ್ತಾರೆ ಅಂತ. ಸಿಗರೇಟ್ ಇಟ್ಕೊಂಡು ಸುಮ್ಮನೆ ಡವ್ ಮಾಡ್ತಿರೋಣ. ಸೊ ನೋಡೋಣ ಹೆಂಗ್ ರಿಯಾಕ್ಟ್ ಮಾಡ್ತಾಳೆ ಅಂತ. ಗೈಸ್, ಇವಾಗ ಸಿಗರೇಟ್ ಇಟ್ಕೊಂಡು ನಿಂತಿದೀವಿ. ಗೈಸ್, ಯಾರು ಸಿಗರೇಟ್ ಸೇದಲ್ಲ, ಆದ್ರೂ ತಗೊಂಡು ಸಿಗರೇಟ್ ಸಿಕ್ಕಿರ್ನಿಲ್ಲ ಇಲ್ಲಿ. ಇವಾಗ ಇದನ್ನ ಹೆಂಗ್ ಅನ್ಸಿ ಹೆಂಗ್ ಫ್ರ್ಯಾಂಕ್ ಮಾಡೋ, ತಿರ್ಗಾ ಅದಾದ್ಮೇಲೆ ನಾವೇ ಎಳಿಬೇಕು. ಹಾಗೇನಾ ಅದೇನೋ ಕೆಮ್ತಾರ ಏನೋ ಒಂದು ಗೊತ್ತಿಲ್ಲ. ಸೊ ಬನ್ರಿ, ಇವಾಗ ಅವರು ಪ್ರಕಾಶ್ ಬ್ರಾಗ್ ಹೇಳಿದೀನಿ, ಏನ್ ಕರ್ಕೊ ಬರ್ತಾರೆ ಏನೋ ನೋಡುವ. ಸೊ ದೂರ ಬಂದ್ಬಿಟ್ಟು ಹತ್ರಕ್ಕೆ ಹೋಗಿ ನೋಡ್ರಿ. ಅಲ್ಲಿ ಪೆಟ್ರೋಲ್ ಬಂಕ್. ಸಿಗರೇಟ್ ಹೊಡೆದಾನೆ ನೀನು? ನಾನು ಸೇದಿದ್ ನೋಡ್ದೆ ನಾನು. ಸಂತು ಕೀ ಅಲ್ಲಮ್ಮ, ಆನ್ ಮಾಡ್ರಿ ಇವಾಗ. ಆಗ್ತಿಲ್ಲ. ಪ್ಲೇಸ್ ಕೀ 4 ಸ್ಟಾರ್ಟ್ ಸ್ವಿಚ್. ನಿಜ ಹೇಳೋದು, ನೀನ್ ಸೇದಿದ್ ನೋಡ್ದೆ ನಾನು. ಸುರಭಿ ಕೇಳ್ದೆ ಏನ ಮಾಡ್ತಾರ ಏನು ಸೇದಿಲ್ವಾ? ಸ್ಟಾರ್ಟ್ ಆಯ್ತಲ್ಲ ಅದೇಂಗೆ ಸ್ಟಾರ್ಟ್ ಮಾಡ್ರಿ ಇವಾಗ. ಏನು ಅದೇಂಗ್ ಮಾಡ್ದೆ? ಒಂದೆರಡು ಪಫ್ ಹೊಡೆದೆ ಸುಮ್ನೆ. ಏನ್ ತಕೋ ಹೊಡಿತೀರಾ? ಚಳಿ ಅಲ್ವಾ, ಅದಕ್ಕೇನೆ. ಏನ ಇವತ್ತು ಒಂದ್ ದಿವಸ ತಾನೇ. ಒಂದ್ ದಿವ್ಸಕ್ಕೆ ಹಂಗ ಆಡ್ತಿ ಸುರಭಿ. ಎಡಿಟರ್ ಗಾಡಿಗಳು ಬರ್ತಾ ಇರುತ್ತೆ. ನಾನು ಏನ್ ಮಾಡ್ತೇವೆ, ಇಂಡಿಕೇಟರ್ ಹಾಕಿಲ್ವಾ? ನೀವ್ ಹತ್ತಿಸ್ಕೋಬೇಕಲ್ವೇನ್ರ? ಅಲ್ಲಿ ನಿಂತಿಲ್ಲ, ಹತ್ತಿಸ್ಕೋಬೇಕು ಅಂದ್ರೆ ಏನಾಯ್ತು ಸುರಭಿ? ಬಿಸಿಲ ಚಳಿ ಅಂತ ಹೊಡೆದಿದ್ದೆ. ಜಂಪ್ ಆಗ್ತೇನೆ ಹಿಂಗೆ ಕುತ್ಕೊಂತೀನಿ. ಬಾರ ಹಿಂಗೆ ಕುತ್ಕೊಂತೀನಿ, ಕುತ್ಕೊಳ್ಳೋಕ್ಕಾಗಲ್ಲ. ನೀನು ಹೊಡಿತೀಯಾ? ನಿಂಗೊಂದು ಪಫ್ ಕೊಡ್ತೀನಿ, ನೋಡ್ಬೇಕಿದ್ರೆ ಹೊಡಿತೀಯಾ?
ಏನೋ ಆಚೆ ಬಂದಾಗ್ಲೂ ಏನೋ ಆಡ್ತೀನಿ. ಆಚೆ ಅಂದ್ರೆ ಒಳಗಡೆ ನಾನು ನಾನು ಸಿಗರೇಟ್ ಸೇರ್ತೀನ? ಇದೇ ಫಸ್ಟ್ ತಾನೇ? ಹಾ ಹೇಳು, ಇದೇ ಫಸ್ಟ್ ತಾನೇ? ಯಾವಾಗ ಸೇರಿದ್ದೀನಿ? ಬರಲ್ಲ. ಯಾವಾಗ ಸೇರಿದ್ದೀನಿ? ಅವಾಗ ಯಾವಾಗ ಬಸ್ ಮೇಲೆ ಕ್ಲೋಸ್ ಮಾಡ್ಬಿಟ್ಟವ್ರ ರೋಡು ಬಾಸ್. ಈ ಕಡೆ ತಿರುಗಿಸ್ರಿ ಆಯ್ತು. ಸಂತುಬ್ರು ಹೇಳಿದ್ದೆ ಮಾಡು. ಹೋಗಿ ಅವ್ನಿಗೆ ಹೋಗಿ ಸಂತು ಯಾಕೋ ಸಂತು ಅವನೇನಂದ ಗೊತ್ತಾ, ಅವತ್ತು ಅನ್ಕೊಂಡೆ ಸೇದ್ಬೇಕು ಅಂತ ಅನ್ಬಿಟ್ಟು ಅಂತ ಅಂದ. ಸರಿ ತಗೊಳಪ್ಪ ಅಂತ ಅಂದ್ಬಿಟ್ಟು ಕೊಟ್ಟೆ. ಎರಡು ಪಪ್ಪ ಹೊಡ್ದ ಕೆಮ್ದ ಕೊಟ್ಟ ತಿರ್ಗಾ ಕೈಗೆ. ಮತ್ತೆ ಬಿಡು ಹೊಡಿಬೇಡ ಕಣ ತೇಜು. ಚಳಿ ಅಲ್ವಾ? ಏನಕ್ಕೆ ಮಾಡ್ತೀರಾ? ಏನ ಆಗಲ್ಲ ಚಳಿಗೆ ಸುಮ್ಮನೆ ಚಳಿ ಅಲ್ವಾ? ಬಾಡಿ ಚಳಿ ಅಲ್ವಾ ಅದಕ್ಕೆ? ಹಂಗಾದ್ರೆ ನೀಗ್ ಮಾಡ್ಬಾರ್ದು ನಾನು? ಮಾಡ್ಬಾರ್ದು ಅಷ್ಟೇ. ಯಾಕೆ ಮಾಡ್ಬಾರ್ದು? ಏನ್ ನಿನ್ ಮಲಣ ಇನ್ನೊಂದ್ಸತಿ ಉದ್ಕೋದ್ರ ಆಯ್ತವ ಆಮೇಲೆ ಹೇಳಿ. ನಿನ್ ಮನೆಯಾಗ್ಲೂ ಸೇರ್ತೇನೆ ಮೂಸು. ಹೊಡಿಯ ವಾಸನೆ ನೀವು ಕಾರ್ ಓಡಿಸ್ತಾ ಇದಾರ ಹಾ ಏನೋ ಒಪ್ಪಿಕೊಂಡಿರಿ. ಗಾಡಿ ತೆಗಿರೋ, ಸ್ವಲ್ಪ ಗಾಡಿ ತೆಗಿರೋ. ಅದಕ್ಕೆ ಸಮಾಧಾನ ಮಾಡಿ. ಯಾರು ಹಾಕೊಂಡಿದ್ ನಿನ್ಗೆ? ಪ್ರಾಂಕ್ ಮಾಡಿದ ಯಾರು ಹಾಕೋ ಪ್ರ್ಯಾಂಕ್ ಏನಕ್ ಮಾಡ್ಲಿ? ರಿಯಲ್ ಆಗೇ ಸಿಗರೇಟ್ ಸೇರ್ತಿದ್ ನಾನು. ಸೀರಿಯಸ್ ಆಗಿ ಇವ ಹಿಂಗ್ ಹೇಳ್ಬಿಟ್ಟು ಸೇರ್ತೀವಿ ಕರ್ಕೊಂಡ್ಬರ್ತೀನಿ ಏನಂತ ವಿಡಿಯೋ ಮಾಡಿ ಬರ್ಲಿಲ್ಲ ನೋಡು. ಕರ್ಕೊಂಡ್ ಬರ್ಬೇಕು ತಾನೆ ಚೆನ್ನಾಗಿರೋದು. ಗಾಯ ಸುಮ್ನೆ ನೋಡ ಹೆಂಗ್ ರಿಯಾಕ್ಷನ್ ಇರುತ್ತೆ ಅನ್ಬಿಟ್ಟು ಕೈಗೆಲ್ಲ ಸುಮ್ನೆ ಹೆಂಗ್ ಇಟ್ಕೊಂಡಿರೋ ಆ ಬಾಯ್ ಮೇಲೆ ಬಂದೈತಿ. ನಿನ್ ಮೇಲೆ ಆಣೆ ಹಾಕ್ಬಿಟ್ಟು ಬಿಡ್ತು ಅನ್ಕೊಂಡು ಗಾಯ್ಸ್ ಫ್ರ್ಯಾಂಕ್ ಮಾಡ್ಬೇಕು Prank ಅಂತ ಸಿಗರೇಟ್ ತಗೋ ಬಂದಿದ್ದು ಅಂಗಡಿಯಿಂದ. ಅದೊಂದು ಸಿಗರೇಟ್ ಅಲ್ಲಿ ಎಲ್ಲಾರ್ಗು ಫ್ರ್ಯಾಂಕ್ ಮಾಡ್ದೋ. ಬಟ್ ಆದ್ರೆ ಸುರಭಿ ಸಡನ್ ಆಗಿ ಫ್ರ್ಯಾಂಕ್ ಆಗಿಲ್ಲ. ಫಸ್ಟ್ ಆದ್ಲು ಫೋನ್ ನೋಡ್ಕೊಬಿಟ್ಟು ಗೊತ್ತಾಗೋಯ್ತು ಅವಳಿಗೆ. ಅದನ್ನೇ ಮ್ಯಾನೇಜ್ ಮಾಡ್ಬಿಟ್ಟು ಸಾನ್ವಿ ಇಲ್ಲ ಚಾನ್ಸ್ ಇಲ್ಲ ಬಾ ಕುತ್ಕೊಂಡ್ಬಿಟ್ಟು ಕಾರಲ್ಲಿ ಕೂಡ್ಸುದ್ ನೋಡು. ಹಂಗಾರ ಮಾಮ ನನ್ ಮೇಲೆ ನಂಬಿಕೆ ಇಲ್ವಾ? ಏನ್ ಮಾಡೋದು ಈಗ ಜನರೇಷನ್ ಹುಡುಗದ್ದು ತಲೆ ಸರಿ ಇಲ್ಲ. ನೋಡಕ್ಕ ಯಾವ ಮೆಂಟ್ಲುಗಳು ಹೇಗಿದ್ದೀಯ? ನಾವ್ ಮೆಂಟ್ಲ ಯಾವ ಟೈಮ್ ಹೆಂಗಿರ್ತೀರಾ ಯಾರಿಗೂ ಏನು ಗೊತ್ತಿಲ್ಲ. ರಾಮ. ಸೊ ಗೈಸ್ ನಾನ್ ಸುರಭಿ ಕೈಲಿ ಸೇರ್ಬಿಟ್ಟು ತಗ್ಲಾಕೋಣ ಅಲ್ಲಿ ಬಂದ್ ಏನಾರ ಸೀನ್ ಕ್ರಿಯೇಟ್ ಮಾಡ್ತಾಳೆ ಅನ್ಕೊಂಡ್ರೆ ಅದಾಗ್ಲಿಲ್ಲ. ತಗ್ಲಾಕೊಳಕ್ ಹೋಗ್ಲಿಲ್ಲ. ನೋಡಿ ನೀವು ರೆಸಾರ್ಟ್ ಅಲ್ಲೋ ಎಲ್ಲರೂ ಹತ್ರ ಇದ್ದಾಗ ಮಾಡಿದ್ರೆ ಓಕೆ. ಜಗಳ ಅಂದ್ರೆ ನೀವೆಲ್ಲೋ ಹೋಗೋರೆ ಅಲ್ಲ ಏನ್ ಹೆಂಗ್ ಹೇಳ್ತಾವಳೆ ನೋಡ್ರಿ ಅಕ್ಕ. ಏನಂತ ಏನ್ ಹೇಳ್ತಿದೆ? ಸೇರ್ತಿರಲ್ಲ ಹಾಗೆಲ್ಲ ಏನ ಸಿಗರೇಟ್ ಸೇದಿದ್ದೀನಾ? ಅಪ್ಪ ಏನ್ ನೋಡಿರೋಳು ವ್ಯೂವರ್ಸ್ ನೋಡೋರು ಅನ್ಕೋಬೇಕು ತೇಜ್ ಸಿಗರೇಟ್ ಹೊಡಿತಾನೆ ಅಂತ. ನೀವ್ ಹೆಂಗೆ ಅಂತ ಇನ್ನೇನ್ ಗೊತ್ತು? ಗೊತ್ತಿಲ್ದೇನೆ ಲವ್ ಮಾಡ್ತಾ ಇದ್ದ. ಕೇಳು ಬ್ರೋ. ಅಂದ್ರೆ ಫಸ್ಟ್ ಸ್ಟಾರ್ಟಿಂಗ್ ಹೆಂಗಿದ್ರು ಅಂತ ನನಗೆ ಗೊತ್ತಿಲ್ವಲ್ಲ. ನನಗ್ ಪರಿಚಯ ಆಗಿದ್ದ ನೀವು ಸ್ಪೋಕ್ ಮಾಡಿಲ್ಲ. 2 ದಿನ ಆಗೈತಾ ಪರಿಚಯ ಆಗಿ? 2 days. 2 ವರ್ಷ ಅದೇ 2 ವರ್ಷ ಅಷ್ಟೇ. ಗೈಸ್ ಇನ್ನೊಂದೇನಂದ್ರೆ ಇದ್ರ ಮಧ್ಯ ನಾನು ಜಾಸ್ತಿ ಮಾತಾಡ್ತಿದ್ದೆ. ಸಾನ್ವಿ ಅಕ್ಕ ಕಾರ್ ಓಡಿಸ್ತಾ ಇತ್ತಲ್ಲ, ಮಿಣ್ಕ ಅಂತ ಇತ್ತಲ್ಲ. ಫಾಲೋವರ್ಸ್ ಕೇಳೋ. ಫಾಲೋವರ್ಸ? ಅವ್ರಿಗೆ ಗೊತ್ತು ಎಷ್ಟು ವರ್ಷ ಯಾರು ಫಾಲೋವರ್ಸ್? ನಾನೇ ಫಾಲೋವರ್ಸ್. ನನ್ನ ಫಾಲೋ ಮಾಡ್ತೀರ ಅವ್ರು. ನಾನೊಬ್ಬ ಫಾಲೋವರ್ಸ್ ಅವ್ರಿಗೆ. ಚೆನ್ನಾಗ್ ಓಡಿಸ್ತಾರ? ಚೆನ್ನಾಗಿ ಓಡಿಸ್ತಾರೆ. ಅವ್ರಿಗೆ ನಾ ಮುಂಚೆ ಕಲ್ತಿರೋಳು ನಾನು. ಬಟ್ ಯಾರು ಮುಂಚೆ ಕಲ್ತ್ರು ಅನ್ನೋದಲ್ಲ, ಯಾರು ಪಕ್ಕ ಡ್ರೈವರ್ ಅನ್ನೋದು ಮ್ಯಾಟರ್. ಪಕ್ಕ ಡ್ರೈವರು ಅಲ್ಲಾಡ್ಸ್ತಾನೆ. 20ರಲ್ಲಿ ನಾ 20 ಅಲ್ಲ ಈರೋಡಲ್ಲಿ 80 ಓಡ್ಸಕ್ ಆಗುತ್ತೆ ನೋಡಿ. ನಾನಾಗಿರೋ ಡಿವೈಡರ್ ಹೊಡ್ಕೊಂಡು ಹೋಗಿವೆ ಗೈಸ್. ಡಿವೈಡ್ ಹೊಡ್ಕೊಂಡು ಕಾರ್ ಹೆಂಗ್ ಓಡಿಸ್ತಾ ಇವತ್ತು? ತೊಳಿತೀಯಾ? ನನಗೆ ಅಂತವನೇ ಬರ ಹಂಗಾರ ಬಿಡು ಬ್ಲಾಗ್ ಇದು. ಒಳ್ಳೆ ಕತೆ. ನನಗೆ ಯಾಕೆ ಅವಡೆ ಬರ ಅಂತೆ. ಅಲ್ಲ ಮಾತಾಡೋದ್ ನೋಡಿ ಭಯ ಆಯ್ತಿರ್ತಾರೆ ನಿಂಗೆ. ಸಾನ್ವಿ ಕೊಡಿಸ್ತಾರೆ ಗೈಸ್ ನಾವ್ ಇವಾಗ ಟ್ರಿಪ್ ಹೋಗ್ತಾ ಇದೀವಿ ತಾನೆ. ಇವಾಗ ಕೊರಗಜ್ಜ ಟೆಂಪಲ್ ಹೇಳ್ಬೇಡ್ರಿ. ಅದೊಂದು ಹೇಳ್ಬಿಡ್ತೀನಿ. ಕೊರಗಜ್ಜ ಟೆಂಪಲ್ ಹೋಗ್ತಾ ಇದೀವಿ. ಬಟ್ ಆದ್ರೆ ಎಲ್ಲಾರ ಮೈಂಡ್ ಸೆಟ್ ಅಲ್ಲಿ ಏನ್ ಗೊತ್ತಾ, ನಾನ್ ಚಿಕ್ಕಮಂಗ್ಳೂರ್ ಅನ್ನೋದಕ್ಕೆ ಇವನು ಯಾವ್ದದು ನೆಕ್ಸ್ಟ್ ಬ್ಲಾಗ್ ಅಲ್ಲ ಇವನು ಯಾವ್ದಂತ ಗೊತ್ತಾ? ಇಲ್ಲ ನಾನ್ ಚಿಕ್ಕಮಂಗ್ಳೂರ್ ಅಂದೆ, ಇವನು ಕೂರ್ಗ್ ಅನ್ನಕ್ಕೆ. ನಾವು ಹೋಯ್ತಾ ಇರೋದು ಈ ಕಡೆಗೆ. ಇವ್ನ ಯಾಕೆ ಕೂರ್ಗ್ ಅಂದ, ನಾನ್ ಯಾಕೆ ಚಿಕ್ಕಮಂಗ್ಳೂರ್ ಅಂದೆ. ನಾನ್ ಎಲ್ಲಾರ್ಗು ಕನ್ಫ್ಯೂಸ್ ಆಗ್ಬಿಡೈತೆ. ಎಲ್ಲಿ ಹೋಯ್ತಾ ಇದೀವಿ ಅಂತಾನೆ ಗೊತ್ತಿಲ್ಲ. ಸುಮ್ನೆ ಹೋಯ್ತಾ ಇದೀವಿ. ನಮ್ ತಾಯಣ್ಣ ನಂಗೆ ರೆಸಾರ್ಟ್ ಹೆಸರು ಗೊತ್ತಿಲ್ಲ ಏನು ಅಂತ.
ಆಮೇಲೆ ಇವ್ರು ನೋಡ್ರಿ ರೆಸಾರ್ಟ್ಗೆಲ್ಲಪ್ಪ ಹೋಯ್ತಾ ಇದೀವಿ ನಾವು. ರೆಸಾರ್ಟ್ಗೆ ನಾಳೆ ಇವಾಗ ನಾಳೆ ನಾಳೆ 11 ರೆಸಾರ್ಟ್ ಚೆಕ್ ಇನ್. ಎಷ್ಟು ನೈಟ್ ರಿವೀಲ್ ಮಾಡ್ಬಿಟ್ಟ ರೆಸಾರ್ಟ್ ನ. ತಾತ ನೋಡು ರೆಸಾರ್ಟ್ ನೀವು ಇದ್ದೇ ರಿವೀಲ್ ಮಾಡಿದೀರಾ. ಸೊ ಇದೆಲ್ಲ ಕಟ್ ಮಾಡೋ ಇದೆಲ್ಲ ಬೀಪ್ ಮಾಡ್ಬಿಡು ಮಾತಾಡಿದ್ದೆಲ್ಲಾನು. ಸೊ ಗೈಸ್ ಮಾತ್ರ ಇರ್ಲಿ. ಕೊರಗಾಜದ್ ಮಾತಾ ಇರ್ಲಿ, ಮಿಕ್ಕಿದ್ದೆಲ್ಲ ಬೀಪ್ ಮಾಡು. ಸೊ ಬನ್ನಿ ಹೋಗೋಣ. ನೆಕ್ಸ್ಟ್ ಸುರಭಿ ಓಡಿಸ್ತಾಳೆ. ಇವ್ ವ್ಲಾಗ್ ನೋಡ್ತಿರೋರು ಏನಾರ ಪೋಸ್ಟ್ ಆಗ್ತಿದ್ರೆ ಆಗುತ್ತೇನೋ ನಂಬಿಕೆ ನಂಗಿಲ್ಲ ಸುರಭಿ ಓಡಿಸಿದ್ರೆ. ಸೊ ಅಕಸ್ಮಾತ್ ಫೋನ್ ಸಿಕ್ಕಿ ಯಾರು ಈ ವ್ಲಾಗ್ ನ ಪೋಸ್ಟ್ ಮಾಡಿ ಪ್ಲೀಸ್. ಲುಕ್ ನೋಡಿ ನೋಡಿ, ಈ ಕಡೆ ಒಂದ ಲುಕ್ ಇಟ್ಕೊಂಡ್ ಏನಾರು ಇಮೇಜ್ ಹಾಕ್ಬಿಡ. ಸಾಂಗ್ ಎಡಿಟರ್ ಡನ್ ಡನ್. ಇವು ಎರಡುಗಳು. ಸೊ ಗೈಸ್ ನಾವು ಮಲ್ಕೊಂಡು 1.5 ಗಂಟೆ ಟೈಮ್ ಆಯ್ತು. 1.5 ಗಂಟೆಯಿಂದ ನಮ್ಮ ಸಾಧನೆ ಅಕ್ಕ ಅವರು 5 ಗಂಟೆಗೆ ಇಲ್ಲಿ ಕರ್ಕ ಬಂದ್ಬಿಟ್ಟವ್ರೆ. ಏನ್ ಗೊತ್ತಾ, ಪ್ರಕಾಶ್ ಅವ್ರ ಹಂಗ ಆಡ್ತಾ ಇರೋದ್ ಬಂದಿ ಅವ್ರಿಗೆ ಹುಡ್ಗ ಆಗಿರಕ್ ಇಷ್ಟ ಇಲ್ವಂತೆ, ಅವನೆಲ್ಲ ಅವಳಾಗ್ಬೇಕು ಅಂತ ಇಷ್ಟ ಅಂತ ಇವತ್ತು ಒಂದ್ ದಿವಸ ಅದಕ್ಕೆ ಆತರ ಆಕ್ಟ್ ಮಾಡ್ತಾ ಇದಾರೆ ನೋಡ್ರಿ. ಅದೇ ನಾವೇನೋ ಗೈಸ್ ಎಲ್ಲ ಬ್ರೋ ನಿಜಾನೇನೋ ಇದಕ್ಕೆ ರೀಚ್ ಆಗ್ಬಿಟ್ಟೆ ಅನ್ಕೊಂಡೆ ನಾನು. ಎದ್ದಾಗ 5 ಗಂಟೆ ಟೈಮು, 5 ಅವರಿಂದ ಬರೀ 120 ಕಿಲೋಮೀಟರ್. ಸೊ ನೋಡ್ರಿ, ಸೊ ಇವಾಗ ಇದು ಗಾಡಿ ಹೋಗಾಗ್ತಿಲ್ಲ ಗೈಸ್, ಫಾಸ್ಟ್ ಆಗಿ ಶೇಕ್ ಆಗ್ತಿದೆ. 80 ಸ್ಪೀಡಲ್ಲಿ ಹೋಗ್ತಿ, ಸಿಕ್ಕಾಪಟ್ಟೆ ಶೇಕ್ ಆಗ್ತಿದೆ. ಸಿಕ್ಕಾಪಟ್ಟೆ ಶೇಕ್ ಆಗ್ತಿದೆ. ಯಾಕೆ ಅಂತ ಗೊತ್ತಿಲ್ಲ. 80 ಸ್ಪೀಡಲ್ಲಿ ಹೋದ್ರೆ ಅವ್ರಿಗೆ ಬೆಳಗ್ಗೆ ಕಾಲ್ ಮಾಡ್ಬೇಕು, ಹೋಗಕ್ಕೆ ಆಗ್ತಿಲ್ಲ. ಅಲ್ಲಿ ಕವಾಲೆ ತೆಗಿರಿ ಎಲ್ಲ ಐತೆ. ಆಕ್ರಿ ಕೈ ಹುಷಾರು, ಏನಾರು ಸಿಕ್ಬಿಟ್ಟತ್ತು. ಸೊ ಬರ್ಲಿ, ಅವರು ಬಂದ್ಮೇಲೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ರೋಸ್ಟ್ ಮಾಡ್ತೀನಿ ಅಂತ ಹೊಂಟೋಗ್ಬಿಟ್ರು. ಬ್ಲಾಗಿಗೆ ಬರ್ನಿಲ್ಲ ನೋಡ್ರಿ. ಕಾಫಿ ಚೆನ್ನಾಗಿ ಮಾಡಿದ್ದಾರೆ. ಕಾಫಿ ಎಲ್ಲ ಟೀ ರೋಸ್ಟ್ ಮಾಡ್ತೀನಿ ಅಂತ ಹೊಂಟೋಗ್ಬಿಟ್ರು ಗೈಸ್. ಬರ್ಲಿ, ಈಗ ನೀವು ಆಡಿಸ್ಬೇಕಾಗಿರೋದು. ಸೊ ವೇಟ್ ಮಾಡುವ ಬರೋವರೆಗೂ ಮಾತಾಡ್ಕೊಂಡು. ಮೇಲೆ ಹೋದ್ರೆ ಗಡಗಡ ಅಂತ ನಡುಗ್ತೈತೆ ಕಾರ್. ನಾನೇನ್ ಮಾಡಿ ಚಳಿ ನಡುಗ್ತೈತೆ. ಕಾರ್ಗು ಚಳಿ ಹಿಡ್ದ್ಬಿಟ್ಟೈತೆ. ಏನಮ್ಮ ಬಟ್ ಅದನ್ನು ಕೊರಗಜ್ಜಾಗ ಹೋಗ್ಬೇಕಿತ್ತು. ಬಟ್ ಇವಾಗ ಆಗಲ್ಲ. ಗೈಸ್ ಏನ್ ಪ್ಲಾನ್ ಅಂತ ಆಮೇಲೆ ಗೊತ್ತಾಗುತ್ತೆ. ಇದ್ರಲ್ಲಿ ಪ್ಲಾನ್ ಅಲ್ಲಿ ಹೇಳಲ್ಲ ನಾವು. ಬ್ಲಾಗ್ ನ ಬೆಳಗ್ಗೆ ಎಂಡ್ ಮಾಡ್ಬಿಟ್ಟು ಕಂಟಿನ್ಯೂ ಮಾಡ್ತೀನಿ, ಅವಾಗ ಹೇಳ್ತೀನಿ. ಹೋಗಿರೋ ನಮ್ ಟಿ ಡ್ರೈವರ್ ನ ಮೆಚ್ಬೇಕು. ಓಕೆ, ಕಂಟಿನ್ಯೂಸ್ 3 ದಿವಸ ನಿದ್ದೆ ಹೇಳ್ದೆ. ಅಭ್ಯಾಸ ಆಗೈತೆ. ಹೆಂಗ್ ಓಡಿಸ್ಲಾ ಗೊತ್ತಾ ಯಪ್ಪ. ಯಾರು ಅವ್ರ ಅಣ್ಣ ಹೆಸ್ಕಟ್ಟಿ ಯಾವ ಅಣ್ಣ ಬಂದ್ ಯಾಕೆ ತಿಂದಿಲ್ಲ? ಗೈಸ್ ಇವಾಗ ನಾನ್ ಕಾರ್ ಓಡಿಸ್ತೀನಿ, ಎಲ್ಲ ನಿಂದ ಕುಣ್ಸ್ಕೊತೀನಿ, ನಡಗಿಸ್ತೀನಿ. ಬನ್ರಿ ಇವಾಗ. ಸರಿ ಹತ್ ಬನ್ನಿ ಪಪ್ಪ. ನಾನಂತೂ ಬೇಕಾದ್ರೆ ಹಿಂಗೆ ಓಡ್ಕೊಂಡು ಜಾಕಿಂಗ್ ಮಾಡ್ಕೊಂಡ್ ಬರ್ತೀನಿ. ಸರಿ, ಯಾರ್ಯಾರು ಜಾಕಿಂಗ್ ಮಾಡ್ತೀರಾ ಮಾಡ್ರಿ. ನಿಮ್ ಜೊತೆ ಮಾತ್ರ ನಾನು ಹತ್ತಲ್ಲ. ಗೈಸ್ ಕಾರ್ ರಾಕ್ಸ್ನೇ ಓಡಿಸಿದೀನಿ. ಸಿಯಾಜ್ ಯಾವ್ದು ಗೈಸ್? ಸಿಯಾಜ್ ಎಲ್ಲ ಚಿಂಗಮ್ ತರ ಹೋಗ್ಬಿಡೋದೇನೆ. ಕುತ್ಕೊಂಡ್ ಬರ್ತೀನಿ. ಸರಿ ಬನ್ರಿ. ಮುಂದೆ ಯಾರು ಕೂತ್ಕೋತೀರಾ? ಮುಂದೆ ನಾನು ಯಾರಿಗೂ ಸೂಪಿಲ್ಲ ಕುತ್ಕೊಳತೀನಿ. ಮಮ್ಮ ನೀನ್ ಕೂತ್ಕೊಳ್ಳಲ್ವಾ? ಸೊ ಪ್ರಕಾಶ್ ಅಣ್ಣ ಕುಣಿಸ್ಕೊತೀನಿ. ಪ್ರಕಾಶ್ ಅಣ್ಣ ಹತ್ರಿ. ಎಲ್ಲ ಬ್ರೋ ನಾನು ಓಡಿಸ್ತೀನಿ. ಈ ಕಡೆ ಬಾಬ್ರು ಬನ್ನಿ ಹತ್ತಿ ಬನ್ರಿ. ನೋಡ್ರಿ, ಇಲ್ಲೊಂದು ಇದೆ ನೋಡಿ ಗೈಸ್. ಕಮೆಂಟ್ ಮಾಡಿ ಗೈಸ್. ಸುರಭಿ ತೋರ್ಸೋಣ ಎಷ್ಟ್ ಚೆನ್ನಾಗಿ ಕಾಣಿಸ್ತಿದೆ ಗೊತ್ತಾ? ತೋರ್ಸೋಣ. ನಿಜ ಸಕಲಾಗಿ ಕಾಣಿಸ್ತಾ ಇದೆಯಾ? ಅಯ್ಯೋ ರಾಮ, ನಿಂತ್ಕೊಳ್ರಿ. ಸೊ ಗೈಸ್ ಈ ವ್ಲಾಗ್ ನ ಇಲ್ಲಿಗೆ ಎಂಡ್ ಮಾಡ್ತಿದೀವಿ ಗೈಸ್. ಇದಾಗಿತ್ತು ಇವತ್ತಿನ ಬ್ಲಾಗ್. ಬೆಬ್ಬೆ ಅನ್ನಂಗ ಆಗೈತೆ ಬೆಳಗ್ಗೆ ಎದ್ಬಿಟ್ಟು. ಏನ್ ನೋಡ್ರಿ. ಸೊ ನಾವಿಬ್ರು ಟ್ವಿನ್ನಿಂಗ್ ಆಗಿದೀವಿ. ಹೆಣ್ಣು ದೇವಾ ಎಲ್ಲೆಲ್ಲ ಕರ್ಕೊಂಡು ಹೋಗ್ತಾರ ಅವರು. ಸೊ ಇದಾಗಿತ್ತು ಈ ವ್ಲಾಗ್ ಇಷ್ಟ ಆಗಿದೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಮತ್ತೆ ಬಾಯ್, ಟಾಟಾ, ಸಿಗೋಣ ನೆಕ್ಸ್ಟ್ ವ್ಲಾಗ್ ಅಲ್ಲಿ. ಸಬ್ಸ್ಕ್ರೈಬ್ ಮಾಡಿ ಗೈಸ್. ಇವ್ರು ಹೇಳ್ದಾಗೇನೆ ಬೈ ಮಾಡ್ಬಿಟ್ಟು ಪಾಪ. ಇವಳು ಹೆಂಗ್ ಕಾಣ್ತಿದಾರೆ, ಇಬ್ರು ಹೆಂಗ್ ಕಾಣ್ತಿದಾರೆ ಅಂತ ಹೇಳ್ರಿ. ಸೊ ನೆಕ್ಸ್ಟ್ ವ್ಲಾಗ್ ಅಲ್ಲಿ ನಾವ್ ಎಲ್ಲಿದ್ದೀವಿ ಏನು ಅಂತ ಹೇಳ್ತೀವಿ. ಬಾಯ್, ಟಾಟಾ.